कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये था मे महाभागे लोकमातर नमोस्तुते। रतत्वात् भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। उमावैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद् विहीयते। वक्रतुंड महाकाय कोटिसूर्यसमप्रभ अविघ्नं कुरु मे देव सर्वकार्येषु सर्वदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये सज्जनेन्दीवरेन्दवे श्री राघवेन्द्र गुरवे नमोत्यंत दयालवे। ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಸಪ್ತಮಿ ಅಷ್ಟಮಿ ತಿಥಿಗಳ ಸಮ್ಮಿಶ್ರಣ ಇವತ್ತು. ನಮ್ಮ ದೈನಂದಿನ ಕಾರ್ಯಕ್ರಮದಂತೆ ಭಾಗವತದ ಪ್ರವಚನ ನಾವು ಎಲ್ಲರೂ ಸೇರಿ ಕೇಳುವವರಿದ್ದೇವೆ. ಹಾಗೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಜಯಂತಿ ಆದ್ದರಿಂದ ಅವರ ಕುರಿತಾಗಿಯೂ ಕೂಡ ಒಂದಿಷ್ಟು ಶ್ರವಣ ಮಾಡುವವರಿದ್ದೇವೆ. ಅದಕ್ಕಾಗಿ ಆರಂಭದಲ್ಲಿ ಕೃಷ್ಣ ಮತ್ತು ಲಕ್ಷ್ಮಿ ಹಾಗೆ ಇಲ್ಲಿರುವಂಥ ಪ್ರಾಣದೇವ ಹನುಮಂತ, ಪಾರ್ವತೀಪತಿಯಾದ ಶಿವ, ಗಣೇಶ ಹಾಗೆ ರಾಘವೇಂದ್ರ ಸ್ವಾಮಿಗಳು ಅವರೆಲ್ಲರ ಕುರಿತಾದಂಥ ಸ್ತೋತ್ರವನ್ನು ಕೂಡ ಕೇಳಿದ್ದೇವೆ. ಮೊದಲನೇ ಸ್ಕಂದದಲ್ಲಿ 15 ಅಧ್ಯಾಯಗಳು ಮುಕ್ತಾಯ ಕಂಡಿದ್ದವು. ಕೃಷ್ಣ ಇನ್ನು ಪರಂಧಾಮಕ್ಕೆ ಹೋಗ್ತಾನೆ, ಬಹಳ ದಿವಸ ಅವನು ಇಲ್ಲಿ ಇರುವುದಿಲ್ಲ ಅನ್ನೋ ಸುದ್ದಿ ಪಾಂಡವರಿಗೆ ಗೊತ್ತಿತ್ತು ಮೊದಲು. ಆದರೆ ಕೊನೆಗೊಂದು ದಿವಸ ಅದು ಕೂಡ ಸತ್ಯವೇ ಆಗಿ ಹೋಯಿತು. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಾವಿನ್ನಿಲ್ಲಿ ಇರಬಾರದು ಅಂತ ಆಲೋಚನೆ ಮಾಡಿ ಪಾಂಡವರು ತಮ್ಮ ಸಾಮ್ರಾಜ್ಯವನ್ನು ತಮ್ಮ ಮೊಮ್ಮಗ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಅವನ ಕೈಯಲ್ಲಿ ಒಪ್ಪಿಸಿ ತಾವು ಸ್ವರ್ಗಾರೋಹಣ ಮಾಡಿದರು ಅಂತ ಇಷ್ಟ ಕಥೆ 15ನೇ ಅಧ್ಯಾಯದಲ್ಲಿ ಕೊನೆಗೆ ಬಂದಿತ್ತು. ಮುಂದೆ ಆ ಪರೀಕ್ಷಿತ ಏನು ಮಾಡಿದ? ರಾಜ್ಯಭಾರ ನಡೆಸಿದ. ಅವನ ಜೊತೆ ಕೃಪಾಚಾರ್ಯ ಇದ್ದ. ಕೃಪಾಚಾರ್ಯ ಅಂದರೆ ಪಾಂಡವರಿಗೂ ಕೌರವರಿಗೂ ಗುರುವಾದಂಥ ದ್ರೋಣ ಏನಿದ್ದ, ಆ ದ್ರೋಣನ ಹೆಂಡತಿಯ ಅಣ್ಣ, ಅವನೊಬ್ಬ ಅಲ್ಲೇ ಇದ್ದ. ಮತ್ತು ಅನೇಕ ಜನ ಜ್ಞಾನಿಗಳಿದ್ರು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ನಡೆಸಿದ. ಅವನು ಹುಟ್ಟಿದಾಗ ಅವನ ಜಾತಕ ಪರಿಶೀಲನೆ ಮಾಡಿದ್ರು ತಜ್ಞರು. ದೊಡ್ಡ ರಾಜನಾಗ್ತಾನೆ, ಧಾರ್ಮಿಕನಾಗ್ತಾನೆ ಅಂತ ಹೇಳಿದ್ರು. ಅದರಂತೆ ನಡೆದು ತೋರಿಸಿದ. ಈ ಪರೀಕ್ಷಿತನ ತಾಯಿ ಉತ್ತರ, ನಮಗಿದು ಗೊತ್ತಿದೆ. ಪರೀಕ್ಷಿತನ ತಂದೆ ಅಭಿಮನ್ಯುವಿನ ಹೆಂಡತಿ ಉತ್ತರ ಅಂತ ಹೇಳಿ. ಅವಳ ಅಣ್ಣ ಉತ್ತರ ಅಂತ ಒಬ್ಬ ಇದ್ದ. ಉತ್ತರ ಅಂತ ಅಣ್ಣ, ಉತ್ತರ ಅಂತ ಹೇಳಿ ತಂಗಿ. ಆ ಉತ್ತರ ಅನ್ನೋಳನ್ನೇ ಅಭಿಮನ್ಯು ಮದುವೆ ಮಾಡಿಕೊಂಡಿದ್ದ. ಹೀಗೆ ಆ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ಉತ್ತರ ತಾಯಿ, ಉತ್ತರ ಸೋದರ ಮಾವನ ಮಗಳು ಇರಾವತಿ ಅಂತ ಒಬ್ಳು, ಅವಳನ್ನು ಮದುವೆ ಮಾಡಿಕೊಂಡ. ಜನಮೇಜಯ ಮೊದಲಾದ 4 ಮಕ್ಕಳನ್ನು ಪಡ್ಕೊಂಡ. ಅದರಲ್ಲಿ ಜನಮೇಜಯನಿಂದ ಆ ಪಾಂಡವರ ವಂಶ ಮುಂದುವರಿಯಿತು. ಗಂಗಾ ತೀರದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ. 3 ಅಶ್ವಮೇಧ ಯಾಗ ಮಾಡಿದ. ಕೃಪಾಚಾರ್ಯ ಅದಕ್ಕೆ ಪುರೋಹಿತರಾಗಿದ್ದರು. ಬೇಕಾದಷ್ಟು ದಾನ ದಕ್ಷಿಣೆ ಇತ್ಯಾದಿಗಳನ್ನು ಮಾಡಿದ. ಸಾಮಾನ್ಯವಾಗಿ ನಾವೆಲ್ಲ ಯಜ್ಞ ಮಾಡಿದಾಗ ದೇವತೆಗಳನ್ನು ಬನ್ರಿ ಅಂತ ಕರೆದರೆ ಬರ್ತಾರೆ ಅಂತ ನಿಶ್ಚಿತ ಇಲ್ಲ. ಸುಮ್ಮನೆ ದೇವತೆಗಳನ್ನು ಬನ್ರಿ ಅಂತ ಹೇಳಿದ್ದಷ್ಟೇ ಬಂತು. ಆದರೆ ಇವನು ಯಜ್ಞ ಮಾಡಿದಾಗ ದೇವತೆಗಳು ಸ್ವಯಂ ಅಲ್ಲಿ ಬಂದರು.
ಅವನು ಯಾಗಕ್ಕೆ ಬಂದಿದ್ರು ಅಂತ ಕೇಳ್ತೇವೆ. ಒಂದು ಬಾರಿ ಏನ್ ಮಾಡಿದ, ದಿಗ್ವಿಜಯ ಮಾಡಿದ. ರಾಜರು ದಿಗ್ವಿಜಯ ಮಾಡುವುದು ಅಂದ್ರೆ ತಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲವೂ ಸರಿಯಾಗಿ ನಡೆದಿದೆಯೋ ಇಲ್ಲೋ, ಧರ್ಮಚಕ್ರ ಸರಿಯಾಗಿ ನಡೆದಿದೆಯೋ ಇಲ್ಲೋ ಅಂತ ನೋಡುವುದು ಅದರ ಉದ್ದೇಶ. ಹಾಗೆ ಹೋಗಿದ್ದ. ಅಲ್ಲಿ ಏನಾಗಿತ್ತು, ಒಂದು ಎತ್ತು ಮತ್ತು ಹಸುವಿನ ಜೋಡಿ, ಅದನ್ನು ಒಬ್ಬ ವಧಿತಿದ್ದ, ಒಬ್ಬ ರಾಜ. ಇನ್ನು ವಿಚಾರ ಮಾಡ್ಬೇಕು, ಎತ್ತು ಮತ್ತು ಹಸುವನ್ನ ವಧಿಬೇಕು ಅಂದ್ರೆ ಅವನ ಎಂಥ ದುಷ್ಟ ರಾಜ ಆಗಿರ್ಬೇಕು. ಅಸಂಸ್ಕೃತನಾದ ರಾಜ, ಏನೋ ಸಂಸ್ಕಾರ ಧರ್ಮ ಯಾವ ಏನೂ ಗೊತ್ತಿಲ್ಲದೆ ಇರುವಂಥ ರಾಜ. ಕಲಿಯುಗ ಕಾಲಿಟ್ಟಿತ್ತು. ವಿಚಾರ ಮಾಡ್ರಿ, ಈಗ 5,000 ವರ್ಷ ಆಗಿ ಹೋಗಿದೆ. 5,000 ವರ್ಷದ ಹಿಂದೆನೆ ಆ ಎತ್ತನ್ನ ಮತ್ತೆ ಹಸುವನ್ನ ಒಬ್ಬ ಕಾಲಿನಿಂದ ವಧಿತಿದ್ದ. ಅಂತ ದುಷ್ಟ ಒಬ್ಬ ಕಾಲಿಟ್ಟಿದ್ದ. ಅವನು ಯಾರು ಅಂದ್ರೆ ಕಲಿಯೇ. ಈ ಕಾಲದ ಅಭಿಮಾನಿ ಇದ್ದಾನಲ್ಲ ಕಲಿಯೇ. ಈ ಕಲಿಯನ್ನ ದಮನ ಮಾಡಿದ ಈ ಪರೀಕ್ಷಿತ ಮುಂದೆ. ಈ ಕಥಾ ಏನಿದೆ ತುಂಬಾ ಪುಣ್ಯಕರವಾದ ಕಥಾ. ಅದೇ ಶೌನಕರು ಅಂತ ದೊಡ್ಡ ಋಷಿಗಳು ಒಂದು ತಂಡ, ಅವರೆಲ್ಲ ಪ್ರವಚನ ಕೇಳಲಿಕ್ಕೆ ಕೂತಿದ್ರು. ಸೂತ ಪುರಾಣಿಕರು ಅದನ್ನ ಹೇಳಲಿಕ್ಕೆ ಕೂತಿದ್ರು. ಸ್ವಲ್ಪ ಅದನ್ನು ವಿಸ್ತಾರ ರೂಪದಲ್ಲಿ ಹೇಳ್ರಿ, ಯಾಕೆಂದ್ರೆ ಅದು ಭಗವಂತನ ಮಹಿಮೆಯನ್ನು ಹೇಳ್ತದೆ, ಭಗವಂತನ ಭಕ್ತರ ಮಹಿಮೆಯನ್ನು ಹೇಳ್ತದೆ. ಹೇಳ್ರಿ, ಹಾಳು ಹರಟೆ ನಮಗಾದ್ರೂ ಯಾಕೆ ಬೇಕು? ನೀವು ಏನು ಹಾಳು ಹರಟೆ ಮಾಡುವವರಲ್ಲ, ಪ್ರವಚನ ಹೇಳುವವರೇ. ನಮಗೂ ಬೇಕಾಗಿಲ್ಲ. ವ್ಯರ್ಥವಾಗಿ ಆಯುಷ್ಯ ಕಳೆದು ಹೋಗ್ತದೆ, ನರಕ ಸಾಧನೆ ಆಗ್ತದೆ. ನಮ್ದೆಲ್ಲ ಆಯುಷ್ಯ ಬಹಳ ಕಡಿಮೆ. ಜ್ಞಾನ ಸಾಧನೆ ಮಾಡದೆ ಹೋದ್ರೆ ಅದರಿಂದ ಏನು ಉಪಯೋಗ ಇದೆ? ನಾವೊಂದು ಯಜ್ಞ ಮಾಡ್ತಿದ್ದೀವಿ. ಈಗ ಆಗಿನ ಕಾಲಕ್ಕೆ ಹಾಗಿತ್ತು. ಮಧ್ಯಾಹ್ನ ಹೊತ್ತು ಯಜ್ಞ ನಡೀತಿತ್ತು. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಜ್ಞ ನಡೀತಿತ್ತು. ಅದರ ನಡುವೆ ಕಾಲ ಸಿಕ್ಕಾಗ ಪುರಾಣ ಪ್ರವಚನ ನಡೀತಿತ್ತು. ಯಜ್ಞ ಕುಂಡದಲ್ಲಿ ತುಪ್ಪ ಹಾಲು ಇತ್ಯಾದಿ ಆಹುತಿ ಹಾಕಿ ಯಜ್ಞ ನಡೀತಿತ್ತು. ನಡುವೆ ಪ್ರವಚನ ಹೀಗಿರ್ತಿತ್ತು. ಈ ಯಜ್ಞ ಮಾಡುವವರು, ಪ್ರವಚನ ಹೇಳುವವರು, ಪ್ರವಚನ ಕೇಳುವವರು ಎಲ್ಲರದ್ದು ಆಯುಷ್ಯ ಕಡಿಮೆ. ಮತ್ತು ಈ ನಡುವೆ ಏನಾದರೂ ಮರಣ ಬಂದ ಗತಿ ಏನು? ಅದಕ್ಕಾಗಿ ಏನ್ ಮಾಡ್ತಿದ್ದೀವಿ ಅಂದ್ರೆ ನರಸಿಂಹನನ್ನ ಇಲ್ಲಿ ಆವಾಹನೆ ಮಾಡಿದ್ದೇವೆ. ನರಸಿಂಹದೇವರ ಗುಡಿಯೇನವ್ರು ಕಟ್ಟಿರ್ಲಿಕ್ಕಿಲ್ಲ. ಏನೋ ಒಂದು ಪುಣ್ಯ ಕಾರ್ಯ ಮಾಡುವಾಗ ಒಂದು ಅಡಕೆಯಲ್ಲಿ ಗಣೇಶ ಗುರು ಅವ್ರನ್ನೆಲ್ಲ ಆವಾಹನೆ ಮಾಡಿ ಕೂಡಿಸಿರ್ತಾರೆ. ಆ ತರ ನಾವು ಇಲ್ಲಿ ನರಸಿಂಹದೇವರನ್ನ ಕರೆದಿದ್ದೇವೆ. ನರಸಿಂಹದೇವ ಅಂದ್ರೆ ಅವನು ಮೃತ್ಯುವಿಗೂ ಮೃತ್ಯು, ಅವನು ಕರೆದಿದ್ದೇವೆ. ನರಸಿಂಹದೇವ ಏನ್ ಮಾಡ್ಬೇಕಾಗಾದ್ರೆ ಇಲ್ಲಿ ಅಂದ್ರೆ ಬೇರೆ ಯಾರನ್ನೂ ಕೊಲ್ಲಬಾರದು, ಇಲ್ಲಿ ಜನರಿಗೆ ಯಾರಿಗೂ ಧಕ್ಕೆ ತರಬಾರದು. ಯಜ್ಞದಲ್ಲಿ ಆಗಿನ ಕಾಲಕ್ಕೆ ಪಶುಗಳನ್ನ ಕೊಲ್ತಿದ್ರು. ಯಜ್ಞದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರೆಲ್ಲ ಪಾಲ್ಗೊಂಡಿರ್ತಿದ್ರು. ಅದರ ಕೆಲವು ಬಾರಿ ಆ ಯಜ್ಞದಲ್ಲಿ ಮಾಂಸದ ಬಲಿ ಇರ್ತಿತ್ತು. ಎಲ್ಲರೂ ತಿಂತಿದ್ರು ಅಂತಲ್ಲ, ಕೆಲವರು ತಿಂತಿರ್ಲಿಲ್ಲ. ಇನ್ನು ಕೆಲವರು ತಿಂತಿದ್ರು. ಕ್ಷತ್ರಿಯರು ರಾಜರು ಇರ್ತಿದ್ರಲ್ಲ, ಅವ್ರು ತಿಂತಿದ್ರು. ಅದು ಅವರ ಆಹಾರ. ಅದಕ್ಕಾಗಿ ಕೆಲವು ಜಿಂಕೆ ಮೊದಲಾದ ಪ್ರಾಣಿಗಳನ್ನ ಅಲ್ಲಿ ಬಲಿ ಕೊಡ್ತಿದ್ರು. ಬಲಿ ಕೊಡುವುದು ಯಾರೋ ನರಸಿಂಹನ ಸಮಕ್ಷಮದಲ್ಲಿ ಆಗ್ಬೇಕಷ್ಟೆ. ಏನಾದ್ರು ಬಲಿ ಕೊಡೋದಿದ್ರೆ ಪ್ರಾಣಿಗಳ ಬಲಿ ಆಗಬೇಕೇ ಹೊರತು ಮನುಷ್ಯರು ಪುರಾಣ ಪ್ರವಚನ ಹೇಳಲಿಕ್ಕೆ ಕೂತವರು ಕೇಳಲಿಕ್ಕೆ ಕೂತವ್ರಿಗೆ ತೊಂದರೆ ಆಗಬಾರದು. ಅದಕ್ಕಾಗಿ ಅವನಲ್ಲಿದ್ದಾನೆ ರಕ್ಷಕನಾಗಿ. ನಮಗೂ ನಿಮಗೂ ಯಾರಿಗೂ ತೊಂದರೆ ಆಗೋದಿಲ್ಲ. ನಿರ್ಭೀತಿಯಿಂದ ಪ್ರವಚನ ನಡಿಬೇಕು. ಅಹೋ ನೃಲೋಕೆ ಪೀಯೇತ ಹರಿಲೀಲಾಮೃತಂ ವಚಃ ಏತದರ್ಥಂ ಹಿ ಭಗವಾನ್ ಆಹೂತ ಪರಮರ್ಷಿಭಿ. ಈ ಶ್ಲೋಕ ನಾವು ಕೂಡ ನಿತ್ಯ ಒಂದು ನೆನಪು ಮಾಡ್ಕೊಳ್ಬೇಕಾದ ವಿಷಯ. ಇದು ಮರ್ತ್ಯಲೋಕ. ನಾವೀಗ ಬದುಕ್ತಿರೋ ಲೋಕ ಇದೆಯಲ್ಲ, ಅಶಾಶ್ವತವಾದ ಲೋಕ. ಕೃತಯುಗ ಇರಲಿ, ತ್ರೇತಾಯುಗ ಇರಲಿ, ದ್ವಾಪರ ಯುಗ ಇರಲಿ, ಕಲಿಯುಗ ಇರಲಿ, ಯಾವಾಗಲೂ ಇದು ಅಶಾಶ್ವತವೇ. ಒಂದಲ್ಲ ಒಂದು ದಿವಸ ಮನುಷ್ಯ ಹೋಗ್ಬೇಕು. ಅದರಲ್ಲಿಯೂ ಕಲಿಯುಗ ಅನ್ನೋದು ಬಹಳ ಅಶಾಶ್ವತ. ಅದಕ್ಕೆ ನೃಲೋಕ ಅಂತ ಕರೀತಾರೆ, ಮರ್ತ್ಯಲೋಕ ಅಂತ ಕರೀತಾರೆ. ಎಷ್ಟು ಅಶಾಶ್ವತ ಮರ್ತ್ಯಲೋಕ ಅನ್ನೋದು ಪ್ರಾಯ ನಾವಿಲ್ಲಿ ಕೂತವ್ರೆಲ್ಲಿಗೂ ಅನುಭೂತ ಆಗಿ ಹೋಗಿದೆ. ಇವತ್ತಿದ್ದವ್ರು ನಾಳೆ ಇರ್ತಾರೆ ಅಂತ ನಿಶ್ಚಿತ ಇಲ್ಲ. ಎಲ್ಲ ನಾವು ಅದನ್ನು ನೋಡಿ ಅನುಭವಿಸಿದ್ದೇವೆ. ಇದ್ದವ್ರದ್ದು ಗತಿ
ಸತ್ತವರಂತೂ ಸತ್ತರೆ, ಇದ್ದವರು ಕೂಡ ಸತ್ತವರಿಗಿಂತ ಹೊರತೇನೂ ಆಗಿಲ್ಲ, ಜೀವೋತ್ಸವದಂತೆ ಬದುಕುವ ಪ್ರಸಂಗ ಬಂದಿದ್ದು. ಅಷ್ಟು ಸಂಸಾರೇಸ್ಮಿನ್ ಮಹಾಘೋರೆ ಘೋರೆ ಜನ್ಮ ಮೃತ್ಯು ಭಯಾಕುಲೆ ಅಯಂ ಏಕೋ ಮಹಾಭಾಗ ಪೂಜ್ಯತೆಯೇ ದಧೋಕ್ಷಜ ಅಂತ ಪುರಾಣದಲ್ಲಿ ಒಂದು ಕಡೆ ಶ್ಲೋಕ ಹೇಳ್ತಾರೆ. ಸಂಸಾರ ಎಷ್ಟು ಭಯಾನಕ ಅಂದರೆ, ಜನ್ಮ ಹುಟ್ಟುವುದೇ ಒಂದು ಭಯಂಕರ. ಈ ಜಗತ್ತಿನಲ್ಲಿ ಹುಟ್ಟುವುದು ದುಬಾರಿ, ಸಾಯುವುದು ದುಬಾರಿ, ನಡುವು ಬದುಕುವುದಂತೂ ದುಬಾರಿಯೇ. ಎಲ್ಲವನ್ನೂ ದುಬಾರಿಯಾಗಿ ಮಾಡಿಟ್ಟಿದ್ದೀವಿ ನಾವು ನಮ್ಮ ಸ್ವಾರ್ಥದಿಂದ. ಇದ್ರ ನಡುವೆ ರೋಗಗಳು ಬಂತು ಅಂದ್ರೆ ಕೆಲವರಿಗೆ ಹಬ್ಬ. ಬಂತು ರೋಗ ಯಾರಿಗೆ ಬಂದಿರ್ತದೋ ಅವ್ರಿಗೆ ಸಂಕಷ್ಟ, ಇವ್ರ ರೋಗವನ್ನ ಬಂಡವಾಳವಾಗಿ ಬದುಕೋರಿಗೆ ದೊಡ್ಡ ಹಬ್ಬ. ಅದಕ್ಕಾಗಿ ರೋಗ, ಸಂಸಾರೇಶನ್ ಮಹಾಘೋರಿ ಜನ್ಮ ರೋಗ ಭಯ, ನಾನಾ ಥರದ ಭಯ. ಇನ್ನೊಬ್ರು ದುಡ್ಡು ನಮ್ಮದನ್ನ ಯಾರು ಕಸ್ಕೊಂಡು ಹೋಗ್ತಾರೇನೋ ಅಂತ ನಮಗೆ ಭಯ, ಅವರಿಗೆ ನಾವೇನು ಮಾಡಿಬಿಡ್ತೇವೋ ಅಂತ ನಮ್ಮ ಮೇಲೆ ಅವ್ರಿಗೆ ಭಯ. ಇಂಥ ಸಂಸಾರದಲ್ಲಿ ಒಂದು ದೊಡ್ಡ ಭಾಗ್ಯ ಏನಪ್ಪ, ಎಲ್ಲರಿಗೂ ಇರುವ ದೊಡ್ಡ ಭಾಗ್ಯ ಏನು? ಇನ್ನು ಯಾವುದನ್ನು ಹೇಳ್ಕೊಳ್ಳೋದಿದೆ ನಮ್ಗೆ? ಯಾವ ದೊಡ್ಡ ಪದವಿಗೆ ಏರಿದೆವು, ಯಾರ ಹತ್ರ ಸನ್ಮಾನ ಮಾಡಿಸ್ಕೊಂಡೆವು, ಏನು ದೊಡ್ಡ ವಿಷಯ ಮಾಡ್ಕೊಂಡ್ವಿ ಅಂತ ನಾವು ಹೇಳಲಿಕ್ಕೆ ಏನೂ ಇಲ್ಲ ಈ ಜಗತ್ತಿನಲ್ಲಿ. ನಾವಾಗಲಿ ನೀವಾಗಲಿ ದೊಡ್ಡ ಕಾರ್ಯ ಮಾಡಿದ್ದೀವಿ ಅಂತ ಏನಾದರೂ ಹೇಳುವುದಿದ್ರೆ, ಭಗವಂತನ ಪೂಜೆ ನಡೀತಾ ಇದೆ, ಆರಾಧನೆ ನಡೀತಿದೆ, ಅದನ್ನು ಸಾಕ್ಷಿಯಾಗಿ ನಾವು ನೀವು ನೋಡ್ತಿದ್ದೇವೆ. ಎಲ್ಲಿ ನಡೀತಿದೆ ಅಂದರೆ ದೇವಾಲಯಗಳಲ್ಲಿ ನಡೀತಿದೆ, ಮಠಗಳಲ್ಲಿ ಮಂದಿರಗಳಲ್ಲಿ ಸ್ವಾಮಿಗಳು ಮಾಡ್ತಿರ್ತಾರೆ. ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ ಭಗವಂತನ ಆರಾಧನೆ ನಡೆದಿದೆ. ಮತ್ತು ನಡೆದಿದೆ ಅನ್ನೋದು ಯಾರ ಭಾಗ್ಯ? ನಮ್ಮದೇ ಭಾಗ್ಯ. ಅದು ಇಂಥ ಕಾಲದಲ್ಲೂ ಇದು ನಡೆದಿದೆ ಅಲ್ಲ, ಎಂದೋ ಯಾವತ್ತು ಬಿದ್ದು ಹೋಗ್ತದೋ ಗೊತ್ತಿಲ್ಲ, ಆದರೂ ನಡೆದಿದೆ ಅದು. ಅವತ್ತು ಇಷ್ಟಾದರೂ ಭಗವಂತನ ಭಕ್ತರ ಆರಾಧನೆಗಳು, ಜಯಂತಿಗಳು ನಡೀತಾ ಇವೆ ಅಲ್ಲ, ಅದೇ ದೊಡ್ಡ ಭಾಗ್ಯ ಅಷ್ಟೆ. ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಭಗವಂತನ ಆರಾಧನೆ ನಡೆದಿದೆಯಲ್ಲ, ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲ, ಮತ್ತು ಅದಕ್ಕಿಂತ ದೊಡ್ಡದೇನಿದೆ? ಅಯಮೇಕೋ ಮಹಾಭಾಗ ಅಂತ ಒಂದು ಪುರಾಣದ ಶ್ಲೋಕ, ಅದನ್ನೇ ಇಲ್ಲಿ ಹೇಳ್ತಾರೆ. ಅಹೋ ನೃಲೋಕೆ ಪೀಯೇತ ಹರಿಲೀಲಾಮೃತಂಬಚಃ. ನೀವಿರುವ ಜಗತ್ತು, ನಾವಿರುವ ಜಗತ್ತು ಮರ್ತ್ಯಲೋಕ, ಸಾವು ನೋವುಗಳಿಂದ ತುಂಬಿದ್ದು ಹೌದು. ಆದರೆ ಉಳಿದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ನೀವು ಭಗವಂತನ ಲೀಲಾಮೃತವನ್ನು ಪಾನ ಮಾಡೋಣ, ಇದಕ್ಕಂತೂ ಧಕ್ಕೆ ಇಲ್ಲ. ನನಗೆ ಮೇಲಿನ ಮೇಲೆ ಮಾತೊಂದು ನೆನಪಿಗೆ ಬರ್ತಿರ್ತದೆ. ಈ ಹಂಸ ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಿರ್ತದಂತೆ, ಕವಿಗಳು ವರ್ಣನೆ ಮಾಡ್ತಿರ್ತಾರೆ. ಅಲ್ಲಿ ಬಹಳ ಸುಂದರವಾದ ಪರಿಸರ, ಅಲ್ಲೆಲ್ಲ ಓಡಾಡ್ತಿರ್ತದೆ. ಅದೆಲ್ಲ ಹಂಸ ಕೊಚ್ಚೆ ಹೊಲಸು ಇದ್ದಲ್ಲಿ ಓಡಾಡೋದಿಲ್ಲ ಅಂತ, ಸ್ವಚ್ಛವಾದ ಮಾನಸ ಸರೋವರದಲ್ಲಿ ಓಡಾಡ್ತಿರ್ತದೆ. ಈ ವಿಧಿ, ದೇವರು ಅಂತೇನು ವಿಧಿ ಇದೆಯಲ್ಲ, ಅದೃಷ್ಟ, ದೈವ, ಅದಕ್ಕೇನಾದ್ರೂ ಹಂಸದ ಮೇಲೆ ಕೋಪ ಬಂದರೆ ಆ ಮಾನಸ ಸರೋವರದಲ್ಲೆಲ್ಲ ದಟ್ಟವಾಗಿ ಹಿಮಪಾತ ಆಗುವಂತೆ ಮಾಡಿಬಿಡ್ತದೆ. ಮತ್ತೆ ಹಿಮಪಾತ ಆಗಿಬಿಟ್ರೆ ಅದು ಎಲ್ಲಿ ವಿಹಾರ ಮಾಡಬೇಕು? ಹಂಸ ನೀರಿದ್ರೆ ವಿಹಾರ ಮಾಡ್ತದೆ, ಕಮಲ ಇದ್ರೆ ಸರೋವರಕ್ಕೆ ಶೋಭೆ. ನೀರೇ ಹೆಪ್ಪುಗಟ್ಟಿಬಿಟ್ರೆ, ಕಮಲದ ಹೂವೇ ಬೆಳೆದೇ ಹೋದ್ರೆ ಅದು ಎಲ್ಲಿ ವಿಹಾರ ಮಾಡಬೇಕು? ಹಂಸಸ್ಯ ಹಂತಿ ಕುಪಿತೋ ನಿತರಾಂಬಿಧಾತ. ಆದರೆ ಹಂಸಕ್ಕೆ ವಿಹಾರ ಮಾಡ್ಲಿಕ್ಕೆ ಬರಲಿಲ್ಲ, ಅದರ ಒಂದು ವಿಹಾರದ ವೈಭವ ತಪ್ಪಿತ್ತು. ಎಷ್ಟು ದೊಡ್ಡ ವಿಧಿ, ಅದೃಷ್ಟ, ದೈವ ಎಷ್ಟೇ ದೊಡ್ಡದಾದ್ರೂ ಹಂಸಕ್ಕಿರುವ ಒಂದು ಜಾಣ್ಮೆಯನ್ನು ಮಾತ್ರ ಕಿತ್ಕೊಳ್ಳೋದಿಲ್ಲಂತೆ. ಅದೇನಂದ್ರೆ, ನೀರಿಗೂ ಹಾಲಿಗೂ ವ್ಯತ್ಯಾಸ ತಿಳ್ಕೊಳ್ಳೋ ಶಕ್ತಿ ಇದೆ ಅಂತ ಹಂಸಕ್ಕೆ. ಅದನ್ನೇನಾದ್ರೂ ದೈವ ಆದ್ರೂ ಕಿತ್ಕೋತದ? ಯಾರು ಹಂಸ ಅಂತ ಈಗ ತಿಳ್ಕೊಳ್ರಿ, ನಾವೇ ಹಂಸ. ನಾವು ಓಡಾಡಬೇಕಾದ ಜಾಗ ಯಾವುದು? ಮಾನಸ ಸರೋವರ. ಮನಸ್ಸು ಅನ್ನೋ ಒಂದು ಸರೋವರ, ಅಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇರಬೇಕಾದವ್ರು ನಾವು. ದೈವಕ್ಕೆ ನಮ್ಮ ಮೇಲೆ ಕೋಪ ಬಂದಿದೆ, ಏನೇನೋ ಆಗಬೇಕಾದ್ದು ಆಗಬಾರ್ದು ಆಗಿದೆ, ಇರ್ಲಿ. ಆದರೆ ನೀರಿಗೂ ಹಾಲಿಗೂ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳುವ ಶಕ್ತಿ ನಮ್ಮದೇನಿದೆಯಲ್ಲ, ಸಹಜವಾದ ಶಕ್ತಿ. ತ್ವಸ್ಯ ದುಗ್ಧ ಜಲಭೇದ ವಿಧವು ಪ್ರಸಿದ್ಧಾಂ ಅಪಹರ್ತು ಮಸೌ ಪ್ರಸಿದ್ಧ ಅಂತ. ಆ ಶಕ್ತಿಯನ್ನು ದೈವ ಕಿತ್ಕೊಳ್ಳೋದಿಲ್ಲ. ಈ ನಮಗೂ ನಿಮಗೂ ಹಾಲನ್ನ ನೀರನ್ನ ಬೇರ್ಪಡಿಸ್ಬೇಕು ಅಂದ್ರೆ ಅದನ್ನ ಕಾಯಿಸೇ ಇಡಬೇಕಷ್ಟೆ. ಅದು ಹಂಗ ಅರ್ಥ ಅಲ್ಲ. ಸಂಸಾರದಲ್ಲಿ ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಸಾರ ಯಾವುದು, ಅಸಾರ ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿ ಇದೆಯಲ್ಲ, ಇದಕ್ಕೇನಾದ್ರು ಧಕ್ಕೆ ಬರ್ತದ ಹೇಳ್ರಿ? ದುಡ್ಡು ಕಳ್ಕೊಂಡೆವು, ನಮ್ಮವ್ರನ್ನ ಕಳ್ಕೊಂಡೆವು, ಯಾರೋ ನಮಗೆ ಮೋಸ ಮಾಡಿದ್ರು, ಏನೇನೋ ಆಗಬಾರ್ದೆಲ್ಲ ಆಯ್ತು, ದುಃಖ ಆಯ್ತು. ಆದರೆ ಬುದ್ಧಿ ಹೋಯ್ತಾ? ಬುದ್ಧಿ ಹೋಗಬಾರ್ದು, ಅದು ವಿಷಯ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋ ಶಕ್ತಿ ಹೋಗಬಾರ್ದು.
ಅದಿದ್ರೆ ಅದೊಂದಿದ್ರೆ ಉಳಿದದ್ದೇನು ಹೋದ್ರೂ ಆಯ್ತು ಹೋಗದೇ ಇದ್ರೂ ಆಯ್ತು ಅಂತ ಶಾಸ್ತ್ರದಲ್ಲಿ ಒಂದ್ ಕಡೆ ಹೇಳ್ತಿರ್ತಾರೆ. ಇದು ಸಂಸಾರದ ದೊಡ್ಡ ಭಾಗ್ಯ. ವಿವೇಕ ಅನ್ನೋದೊಂದು ಭಾಗ್ಯ. ಉಳಿದದ್ದು ಹೋಗಲಿ, ಇದು ವಿವೇಕ ಹೋದ್ರೆ ಉಳಿದದ್ದು ಇದ್ರೂ ಇದ್ದಲ್ಲಿ ಇಲ್ಲದಂತೆ. ಮಂದಸ್ಯ ಮಂದಪ್ರಜ್ಞಸ್ಯ ಪ್ರಾಯೋ ಮಂದಾವಿಶಿಷ್ಟವೈ ನಿದ್ರೆಯ ನೀಯತೆ ಹ್ರಿಯತೆ ನಕ್ತಂ ದಿವಾಚಾಪ್ಯರ್ಥಕರ್ಮಭಿ. ಆದ್ರಿಂದ ಏನ್ ಮಾಡೋಣ, ಈ ಉಳಿದದ್ದು ಏನಾದ್ರೂ ಆಗಲಿ, ಭಗವಂತನ ಕಥಾಮೃತ ಮಾತ್ರ ಹರಿದು ಬರ್ತಾನೇ ಇದೆ. ಯಾರ್ಯಾರೋ ಹೇಳೋರು ಇದ್ದೇ ಇರ್ತಾರೆ ಜಗತ್ತಿನಲ್ಲಿ, ಅದನ್ನ ಪಾನ ಮಾಡೋಣ. ಅದಕ್ಕೇನಾದ್ರು ಧಕ್ಕೆ ಇದೆಯಾ? ಉಳಿದಿದ್ದೆಲ್ಲ ಸಂಸಾರದಲ್ಲಿ ಏರುಪೇರುಗಳ ಆ ಕಡೆ ಇರಲಿ. ನೋಡಿ, ಮಂದಸ್ಯ ಎಲ್ಲಾ ಮನುಷ್ಯರಿಗೂ ಸಾಮೂಹಿಕವಾಗಿ ಹೇಳ್ತಿದ್ದಾರೆ. ಆ ಜಾತಿ ಈ ಜಾತಿ ಅಂತಿಲ್ಲ, ಹೆಣ್ಣು ಗಂಡು ಅಂತ ವ್ಯತ್ಯಾಸ ಇಲ್ಲ. ಮನುಷ್ಯ ಮಂದ, ಅವನು ಸ್ಲೋ, ಬಹಳ ಸ್ಲೋ. ಬರ್ರಿ ಮಠಕ್ಕೆ ಅಂದ್ರೆ ಜ್ಞಾನ ಕಾರ್ಯ ಇದೆ ಅಂದ್ರೆ ತಡೀರಿ, ಏನು ಅವಸರ ಇದೆ ಅಂತ. ಓದೋಣ ಬರ್ರಿ ಮಠಕ್ಕೆ ಹೋಗೋಣ, ಪ್ರವಚನ ಕೇಳೋಣ ಅಂತಂದ್ರೆ ರಿಟೈರ್ಡ್ ಆದ್ಮೇಲೆ ಮಾಡೋಣ, ನಿಧಾನವಾಗಿ ಮಾಡೋಣ ಅಂತಾರೆ. ಮಂದ ಬಂದ ಮೇಲೆ ಆದ್ರೂ ಬುದ್ಧಿ ಸರಿ ಇರ್ತದ. ಮಂದ ಪ್ರಜ್ಞೆ, ಬುದ್ಧಿನೇ ಸ್ಲೋ, ಶರೀರ ಸ್ಲೋ, ಬುದ್ಧಿ ಸ್ಲೋ. ಇಷ್ಟರ ಮೇಲೆ 60 ವರ್ಷ ಆದ್ಮೇಲೆ ಬದುಕ್ತಾನೆ ಎಷ್ಟೊಂದು ನಿಶ್ಚಿತ ಇಲ್ಲ. ಮಂದಾಯು. ಇಷ್ಟರಲ್ಲಿ ನಿದ್ರೆಯ ಹ್ರಿಯತೆ ನಕ್ತಂ. ರಾತ್ರಿ ಹೇಗೆ ಹೋಗ್ತದ? ನಿದ್ರೆಯಲ್ಲಿ ಹೋಗ್ತದೆ. ರಾತ್ರಿ ಹೊತ್ತು ಏನು ಧ್ಯಾನ ಮಾಡ್ತಾನೆ, ಏನು ಪರಮಾರ್ಥ ಸಾಧಿಸ್ತಾನೆ? ಏನೂ ಇಲ್ಲ. ಹಗಲಲ್ಲಿ ಸಾಧಿಸೋಣ ಅಂದ್ರೆ ಹಗಲಲ್ಲಿ ದುಡ್ಡು ಗಳಿಸ್ಬೇಕಲ್ಲ. ದುಡ್ಡು ಯಾರು ಗಳಿಸೋರು? ಹೊಟ್ಟೆಪಾಡಿಗಾಗಿ ಮಾಡ್ಬೇಕಲ್ಲ. ದುಡ್ಡು ಗಳಿಸ್ಬೇಕು. ಗಳಿಸಿದ ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಸಮಯ ಬೇಕು, ವೈಭೋಗ ಮಾಡ್ಲಿಕ್ಕೆ ಸಮಯ ಬೇಕು. ರಾತ್ರಿ ಇರೋದೇ ಹಗಲು, ರಾತ್ರಿ ಅಂತ. ಇನ್ಯಾವಾಗ ಧ್ಯಾನ ಮಾಡುವವರು, ಯಾವಾಗ ಪರಮಾರ್ಥ ಮಾಡುವವರು? ಸುಮ್ಮನೆ ಪರಮಾರ್ಥ ಮಾಡಿ ಹೇಳಿದ್ದೇ ಬಂತಷ್ಟೆ. ಇಷ್ಟು ಕಾಲ ಹೀಗಿದೆ. ಆಗ ಸೂತ ಪುರಾಣಿಕರು ಹೇಳಿದ್ರು, ಕುರು ಸಾಮ್ರಾಜ್ಯದಲ್ಲಿ ಈ ಪರೀಕ್ಷಿತ ಪಟ್ಟಾಭಿಷೇಕ ಮಾಡ್ತಿದ್ನಲ್ಲ, ಅವಾಗ ಅವನಿಗೆ ಕಲಿ ಒಳಗೆ ಕಾಲಿಟ್ಟಿದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ಖೇದ ಆಯ್ತು ಅವನಿಗೆ. ಒಂದು ವಿಷಯವೂ ಗೊತ್ತಿತ್ತು, ಕಲಿಯನ್ನ ಪೂರ್ಣವಾಗಿ ನಿಗ್ರಹಿಸುವುದು ಸಾಧ್ಯವೇ ಇಲ್ಲ ಅಂತನೂ ಅವನಿಗೆ ಗೊತ್ತು. ಆದ್ರೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಅವನ ಪ್ರಭಾವ ತಗ್ಗಿಸ್ಬೇಕು. ಯಾಕಂದ್ರೆ ಕಲಿಯುಗ ಆದ್ರಿಂದ ಪೂರ್ಣವಾಗಿ ಹೋಗೋದಿಲ್ಲ, ಸ್ವಲ್ಪ ತಗ್ಗಿಸ್ಬೇಕು ಅಂತ ವಿಚಾರ ಮಾಡಿದ. ಬಿಲ್ ಎತ್ಕೊಂಡ, ಖಡ್ಗ ಎತ್ಕೊಂಡ, ಕರಿ ಕುದುರೆಗಳನ್ನು ಕಟ್ಟಿದ ಅವನ ರಥ, ಮೇಲೆ ಸಿಂಹದ ಧ್ವಜ, ದಿಗ್ವಿಜಯಕ್ಕೆ ಹೊರಟ. ಬೇರೆ ಬೇರೆ ಕಡೆ ಭದ್ರಾಶ್ವ, ಕೇತುಮಾಲ, ಉತ್ತರ ಕುರು, ಕಿಂಪುರುಷ ಮೊದಲಾದ ಎಲ್ಲಾ ಕಡೆ ಸಂಚಾರ ಮಾಡಿದ. ದಾರಿಯುದ್ದಕ್ಕೂ ಅನೇಕ ಜನ ಪಾಂಡವರ ಕೀರ್ತಿ ಅಂತದ್ದು, ಕೃಷ್ಣನ ಕೀರ್ತಿ ಅಂತದ್ದು ಅಂತದನ್ನು ಹೊಗಳ್ತಾ ಇದ್ರು. ಪೂರ್ವಜರ ಕೀರ್ತಿ, ಇವನು ಪೂರ್ವಜರ ಕೀರ್ತಿ ನೋಡಿ ಬಹಳ ಸಂತೋಷ ಆಯ್ತು. ಆ ಕೃಷ್ಣ ಇದೇ ಪರೀಕ್ಷಿತರನ್ನ ಬ್ರಹ್ಮಾಸ್ತ್ರದಿಂದ ಕಾಪಾಡಿದ್ನಲ್ಲ, ಹಿಂದೆ ನೋಡಿದ್ದೇವೆ ಅದನ್ನೆಲ್ಲ ವರ್ಣನೆ ಮಾಡ್ತಿದ್ರು. ಅವ್ರಿಗೆ ಭಾರಿ ಆನಂದ ಆಯ್ತು. ಅವರಿಗೆಲ್ಲ ಒಂದಿಷ್ಟು ಪಾರಿತೋಷಕ, ಸಂಭಾವನೆ ಏನೇನು ಕೊಟ್ಟ, ಆಭರಣ, ವಸ್ತ್ರ, ಧನ ಇತ್ಯಾದಿ. ಅಲ್ಲಿ ಏನಿತ್ತು, ಅವರೆಲ್ಲ ಹಾಡ್ತಿದ್ರಲ್ಲ, ಏನಿತ್ತು ಅದರಲ್ಲಿ? ಪಾಂಡವರಿಗಾಗಿ ಕೃಷ್ಣ ಸಾರಥಿ ಆದ್ನಲ್ಲ, ಜಗದೊಡೆಯ ಕೃಷ್ಣನಿಗೆ ಅರ್ಜುನನಿಗೆ ಸಾರಥಿ ಆದ. ಇವರಿಗಾಗಿ ದೂತನಾಗಿ ಆ ಮೂರ್ಖರಾದ ದುರ್ಯೋಧನ ಮೊದಲಾದವ್ರ ಜೊತೆ ಚೌಕಾಶಿ ಮಾಡಿದ, ಏನೇನೋ ಮಾಡಿದ. ಸಭೆಯಲ್ಲಿ ಇವ್ರಿಗೇನೋ ತೊಂದರೆ ಆದ್ರೆ ಅವ್ರಿಗೆ ಇಲ್ಲಿ ರಕ್ಷಕನಾಗಿ ನಿಂತ. ರಾತ್ರಿ ಹೊತ್ತು, ಹಗಲು ಹೊತ್ತಿನಲ್ಲಿ ಯಾವತ್ತೂ ಅಂಗರಕ್ಷಕನಾಗಿ ನಿಂತಿರ್ತಿದ್ದ. ಅವ್ರ ಹಿಂದೆ ಹೋದ್ರೆ ಇವ್ನು ಮುಂದೆ, ಅವ್ರು ಮುಂದೆ ಹೋದ್ರೆ ಇವ್ನು ಹಿಂದೆ ಹೋಗ್ತಿದ್ದ. ಧರ್ಮರಾಜ ರಾಜ, ಕೃಷ್ಣ ರಾಜ ಅಲ್ಲ. ಅದನ್ನ ಧರ್ಮರಾಜ ಮುಂದೆ ಹೋಗ್ತಾ ಇದ್ರೆ ಅವನ ಹಿಂದೆ ಇವನು ಹೋಗ್ತಿದ್ದ. ತಾನು ಸಣ್ಣವನು ತೋರಿಸ್ಕೋತಿದ್ದ, ಹೊಗಳ್ತಿದ್ದ. ಧರ್ಮರಾಜನನ್ನ, ಭೀಮಸೇನನ್ನ, ಅರ್ಜುನನ್ನ ಹೊಗಳ್ತಿದ್ದ. ಮತ್ತೆ ಧರ್ಮರಾಜನಿಗೆ ನಮಸ್ಕಾರನೇ ಮಾಡ್ತಿದ್ದ. ಯಾಕಂದ್ರೆ ಧರ್ಮರಾಜ ದೊಡ್ಡವನು, ಕೃಷ್ಣನಿಗೆ 2 ವರ್ಷ ದೊಡ್ಡವನು, ನಮಸ್ಕಾರನೇ ಮಾಡ್ತಿದ್ದ. ಇದನ್ನೆಲ್ಲ ಕೇಳಿದಾಗ, ಇದನ್ನೆಲ್ಲ ಅವ್ರು ಹಾಡ್ತಿದ್ರು, ಅವ್ರು ಯಾರ್ಯಾರೋ ಜನ. ಅದು ಕೇಳಿದಾಗ ಇವನಿಗೆ ಮತ್ತಷ್ಟು ಭಕ್ತಿ ಉದ್ರಿಕ್ತ ಆಯ್ತು. ಮೊದಲೇ ದೊಡ್ಡ ಭಕ್ತ, ಮತ್ತಷ್ಟು ಭಕ್ತಿ ಮಾಡಿದ. ಮುಂದೆ ಪರೀಕ್ಷಿತ ಏನ್ ಮಾಡಿದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ. ದೊಡ್ಡವರು ಹುಟ್ಟಿದ್ರು ಅದೊಂದು ಮಹಾಕಾರ್ಯವೇ. ಅವರು ಕಾಲವಶರಾದರೆ ಅದನ್ನು ನೆನಪಿಟ್ಕೋತೇವೆ.
ಅವರು ಸಿಂಹಾಸನಕ್ಕೆ ಏರಿದ್ರು, ವೇದಾಂತ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದ್ರು. ಅದು ನಮಗೆ ದೊಡ್ಡ ಸಂಗತಿ. ಸಣ್ಣವರಾದವರು ಹುಟ್ಟಿದ್ರೇನು, ಸತ್ರೇನು, ಬದುಕಿದ್ರೇನು, ಅದರಿಂದ ಏನು ಉಪಯೋಗ ಇಲ್ಲ. ನಂದಂತೆ ಉದಿತೆ ಆದಿತ್ಯ ನಂದಂತೆ ಅಸ್ತಮಿತೆ ಜನವು ಆತ್ಮನೋ ನಾವ ಬುದ್ಧಂತೆ ಮನುಷ್ಯ ಜೀವಿತ ಕ್ಷಯಂ. ಎಲ್ಲರೂ ಸೂರ್ಯಾಸ್ತ ನೋಡ್ಲಿಕ್ಕೆ ಹೋಗ್ತಿರ್ತಾರೆ ಯಾವ್ದಾವ್ದೋ ಪಾಯಿಂಟಿಗೆ, ಭಾರಿ ಸುಂದರವಾದ ಸೂರ್ಯಾಸ್ತ ಅಂತ ಹೇಳಿ. ಸೂರ್ಯೋದಯ ಆದ್ರೆ ಬೆಳಗ್ಗಿನ ಕೆಂಬಣ್ಣ, ಆ ಮನೋಹರವಾದ ಪರಿಸರ ನೋಡಿ ಸಂತೋಷ ಪಡ್ತಿರ್ತಾರೆ. ಒಂದು ಬೆಳಿಗ್ಗೆ ಸೂರ್ಯೋದಯ ಆಯ್ತು, ಒಂದು ಸಾಯಂಕಾಲ ಸೂರ್ಯಾಸ್ತ ಆಯ್ತು ಅಂದ್ರೆ ಒಂದು ದಿನ ನಿಮ್ದು ಹೋಯ್ತಲ್ಲ ಅಂತ ಇವ್ರಿಗೆ ಗೊತ್ತಾಗಲ್ಲ. ತನ್ನ ದಿನ ಹೊರಟಿದೆ ಅನ್ನೋದು ಇವ್ರಿಗೆ ಎಚ್ಚರ ಇಲ್ಲ. ಎಲ್ಲೋ ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಾರೆ, ಎಲ್ಲೋ ಸನ್ರೈಸ್ ನೋಡ್ಲಿಕ್ಕೆ ಹೋಗ್ತಾರೆ. ಮನುಷ್ಯನ ಜೀವನ ಹೋಗ್ತಾ ಇರ್ತದೆ. ನಾವು ಎಲ್ಲ ಹುಟ್ಟಿದೆವು. ಮೊದಲು ಕೆಲವು ದಿವಸ ನಮ್ಮ ಜಯಂತಿ, ನಮ್ದು ಹುಟ್ಟಿದಬ್ಬ ಅಂತ 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ. ಊರನ್ನೆಲ್ಲ ಕರೆದು 1 ಆಯ್ತು, 2 ವರ್ಷ, 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು. ಪ್ರತಿನಿತ್ಯವೂ ನಮ್ದು ಇವತ್ತು ಜಯಂತಿ, ನಮ್ಮ ಹುಟ್ಟಿದಬ್ಬ ಇದೆ ಬರ್ರಿ ಅಂತ ಕರೆದ್ರೆ ಊರಿನವರಲ್ಲಿ ಎಷ್ಟು ದಿವಸ ಬರ್ತಾರೆ? ಸಣ್ಣವರಿದ್ರಿ ಏನೋ 1-2-3 ವರ್ಷ ಬಂದೆವು, ಮುಂದೆ ನಿಮ್ ಜಯಂತಿ ತೊಗೊಂಡು ನೀವೇ ಇಟ್ಕೊಳ್ರಿ, ಏನ್ ಮಾಡೋದು ಅಂತ. ಕೆಲವರು ಹುಟ್ಟಿದಬ್ಬವನ್ನ ಕೆಲವರು ಆಚರಣೆ ಮಾಡ್ತಿರ್ತಾರೆ, ಸ್ವಾರ್ಥಕ್ಕಾಗಿ ಮಾಡ್ತಿರ್ತಾರೆ, ಹಿಂಬಾಲಕರಾಗಿರ್ತಾರೆ, ಬೇರೆ ಮಾರ್ಗ ಇರಲ್ಲ. ನೀವು ಆ ದೊಡ್ಡವ್ರು ಹುಟ್ಟಿದಬ್ಬ ಇವ್ರು ಕೆಳಗಿನವ್ರು ಮಾಡದೆ ಹೋದ್ರೆ ಆ ದೊಡ್ಡನವ್ರು ಸಿಟ್ಟಿ ಮಾಡ್ಕೊತಿರ್ತಾರೆ ಅಂತ ಮಾಡ್ತಿರ್ತಾರೆ. ಇವ್ರು ಪ್ರೀತಿಯಿಂದ ಮಾಡ್ತಿರಲ್ಲ, ಅದು ಅವ್ರಿಗೂ ಗೊತ್ತಿರ್ತದೆ. ನಾವು ನಾಟಕ ಮಾಡ್ತಿದ್ದೀವಿ ಅಂತ ಇವ್ರಿಗೂ ಗೊತ್ತು, ಇವ್ರು ನಾಟಕ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತು. ಅದಲ್ಲ, ಯಾರನ್ನ ಅವ್ರು ಗತಿಸಿದ ಮೇಲೂ 300 ವರ್ಷ ಆದ್ಮೇಲೂ ಕೂಡ ಅವ್ರು ಹುಟ್ಟಿದ್ರು ಅಂತ ಸಂಭ್ರಮ ಪಡ್ತಿದ್ದೇವೆ. ಕಾಲವಶಾದಲ್ಲ ಅಂತ ದುಃಖ ಪಟ್ಟೆವು. ಬದುಕಿದ್ದಾಗ ಸಿಂಹಾಸನ ಏರಿ, ವೇದಾಂತ ಸಾಮ್ರಾಜ್ಯ ಸಿಂಹಾಸನ ಏರಿ ಇಷ್ಟೆಲ್ಲ ಲೀಲೆಗಳನ್ನ ತೋರಿಸಿದ್ರಲ್ಲ ಅಂತ ಸಂಭ್ರಮ ಪಟ್ಟೆವು. ಅದು ಜಯಂತಿ. ಅವರು ಹುಟ್ಟಿದ್ರು, ಅವರು ಹುಟ್ಟಿದ್ರೆ ಯಾವಾಗ ಒಂದು 300 ವರ್ಷದಿಂದ 350 ವರ್ಷದಿಂದ. ವಸ್ತುತಃ ರಾಘವೇಂದ್ರ ಸ್ವಾಮಿಗಳು ಮತ್ಮತ್ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಿರ್ಬೇಕು. ಹಾಗ ಅವ್ರಿಗೆ ಹುಟ್ಟೋದು ಕಷ್ಟ ಅಲ್ಲ, ನಿಮಗೆ ಹುಟ್ಟೋದು ಕಷ್ಟ. ಒಂದು 50 ಮೈಲ್ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ಬರ್ರಿ ನೀವು ನಮ್ಮ ಮನೆಗೆ ಬರ್ರಿ ಅಂತ ನೀವೇನಾದ್ರು ಇದ್ದಕ್ಕಿದ್ದಂಗೆ ಕರೆದ್ರೆ ಕ್ಷಣಾರ್ಧದಲ್ಲಿ ಅಲ್ಲಿ ಹೋಗಿ ಅವತಾರ ಮಾಡ್ಲಿಕ್ಕೆ ನಾವೇನು ದೇವರಲ್ಲ, ನೀವೂ ಅಲ್ಲ. ಸುಮ್ಮನೆ ನೀವು ನೆನಪು ಮಾಡ್ಕೋಬಹುದು, ತಂತ್ರಜ್ಞಾನದ ಮೂಲಕ ಮಾತಾಡ್ಬೋದು ಅಷ್ಟೇ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಕ್ಷಣಾರ್ಧದಲ್ಲಿ ಯಾರು ನೆನೀತಾರೋ ಅವ್ರ ಮನಸ್ಸಿನಲ್ಲಿ ಉದಯಿಸ್ತಾರೆ. ಅವ್ರಿಗೆ ಆ ಶಕ್ತಿ ಇದೆ. ಇಲ್ಲಿಯೂ ಉದಯಿಸ್ತಾರೆ, ಅಲ್ಲಿಯೂ ಉದಯಿಸ್ತಾರೆ, ಮತ್ತೊಂದು ಕಡೆನೂ ಉದಯಿಸ್ತಾರೆ. ಅವರಿಗೆ ಅವರ ಭೌತ ದೇಹ ಇವತ್ತು ಆ ಮಂತ್ರಾಲಯದಲ್ಲಿ, ಆ ವೃಂದಾವನದಲ್ಲಿ ಇತ್ತು, ಹೋಯ್ತು. ಅದರ ಅವಶೇಷಗಳು ಈಗ ಕೆಲವು ಇದ್ದಿರ್ಬೋದು. ಆದರೆ ಅವ್ರದ್ದೊಂದು ಜೀವದ ಚೈತನ್ಯದ ಅಂಶ ಇರ್ತದಲ್ಲ, ಅದು ಇಂಥ ಕಡೆ ಎಲ್ಲ ಕಡೆ ಇರ್ತದೆ. ಅದಕ್ಕೆ ಎಲ್ಲಿ ಭಕ್ತರು ಇರ್ತಾರೆ ಅದೇ ಮಂತ್ರಾಲಯ, ಎಲ್ಲಿ ನೆನೀತಾರೆ ಅದೇ ದೇವಾಲಯ ಅಂತ ಹೇಳುವುದು ಅದಕ್ಕಾಗಿ. ಅವ್ರು ನಮಗೆ ವಸ್ತುತಃ ಪ್ರತಿಯೊಂದು ಕ್ಷಣವೂ ಅವ್ರು ಹುಟ್ಟುವುದು ಸಾಧ್ಯ ಇದೆ. ಎಲ್ಲಿ ಹುಟ್ಟಬೇಕಂದ್ರೆ ನಮ್ಮ ಮನಸ್ಸಿನೊಳಗೆ ಹುಟ್ಟಬೇಕು, ನಮ್ಮ ಮನೆಯೊಳಗೆ ಹುಟ್ಟಬೇಕು. ಅದಕ್ಕಾಗಿ ಒಂದು ಪ್ರಸಿದ್ಧವಾದ ಮಾತು ಹಾಡನಾಗೆ ಮೇಲಿದ ಮೇಲೆ ನೆನಪಿಗೆ ಬರ್ತಿರ್ತದೆ. ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ ಅಂತ ಹಾಡು. ಗುರುರಾಯರೇ 350 ವರ್ಷದಿಂದ ಹುಟ್ಟಿದ್ರಿ. ಈಗ ಜನಮನದಲ್ಲಿ ಸದ್ಭಾವನೆ ಬಿತ್ತಬೇಕಾಗಿದೆ. ನಿಮ್ಮ ಪುನರಾಗಮನ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಬನ್ರಿ, ಸದ್ಭಾವನೆ ಬಿತ್ತಬೇಕಾಗಿದೆ, ಭಗವಂತನ ಬಗ್ಗೆ ಭಕ್ತಿ ಬಿತ್ತಬೇಕಾಗಿದೆ. ಇದು ಬೇರೆಯವರಿಂದ ಆಗುವ ಕೆಲಸ ಅಲ್ಲ. ನೀವು ಬನ್ರಿ ಅಂತ ಅವ್ನು ಕೇಳಬೇಕು. ರಾಘವೇಂದ್ರ ಸ್ವಾಮಿಗಳು 300 ವರ್ಷ ಆದ್ಮೇಲೆ, ಆಮೇಲೆ 700 ವರ್ಷ ಆದ್ಮೇಲೆ ಹೋಗಿಬಿಡ್ತಾರಂತೆ, ಪ್ರಭಾವ ಕಳ್ಕೋತಾರಂತೆ, ಏನು ಗತಿ ಅಂತ ಕೇಳ್ತಿರ್ತಾರೆ. ನನ್ನೂ ಕೇಳಿದವರಿದ್ದಾರೆ. ಇದು ಹೇಗೆ ಅಂದ್ರೆ, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಅವ್ರ ಪ್ರಭಾವ ಕಳ್ಕೋತಾರೆ ಅಂದ್ರೆ ನೀವು ಸರಿಯಾಗಿ ಅವ್ರನ್ನ ನಡೆಸ್ಕೋತಾ ಇಲ್ಲ ಅಂತ ಅರ್ಥ. ನೀವು ಭಕ್ತಿಯಿಂದ ಅವ್ರನ್ನ ಮತ್ ಕರೆದ್ರೆ ಅವ್ರು ಬಂದೇ ಬರ್ತಾರೆ. 300 ವರ್ಷ ಅಲ್ಲ, 700 ವರ್ಷ ಅಲ್ಲ, ಇನ್ನು 1000 ಆಗಲಿ, 2,000 ವರ್ಷ ಆಗಲಿ. ಅವರು ಇಲ್ಲಿ ಬರ್ಲಿಕ್ಕಾಗಿಯೇ, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಬೀಜ ಬಿತ್ತಲಿಕ್ಕಾಗಿಯೇ ಇರೋರು. ಅವರನ್ನ ಆರ್ದ್ರವಾದ ಮನೋಭಾವದಿಂದ ಜನಮನದಲ್ಲಿ ಸದ್ಭಾವನೆ ಬಿತ್ತಲಿಕ್ಕೆ ಇನ್ನೊಮ್ಮೆ ಬರ್ರಿ ಅಂತ ಅವ್ರನ್ನ ನಾವು ಕರಿಬೇಕಷ್ಟೆ. ಕರೆದ್ರೆ 300 ವರ್ಷ, 700 ವರ್ಷ, 1000 ವರ್ಷ ಯಾವ್ದಾದ್ರೂ ಮತ್ತೆ ಬಂದೇ ಬರ್ತಾರೆ. ಅವ್ರ ಪ್ರಭಾವಕ್ಕೆ ಚ್ಯುತಿ ಇಲ್ಲ. ಅವ್ರನ್ನ ಕರೆಸಿಕೊಳ್ಳುವ ನಮ್ಮ ಶಕ್ತಿಗೆ ಏನಾದ್ರೂ ಚ್ಯುತಿ ಬಂದ್ರೆ ಬಂತಷ್ಟೇ. ಅದರಿಂದ 300, 700 ಅನ್ನೋ ಕಥೆಗೆ ಬಹಳ ಅರ್ಥ ಇಲ್ಲ. ಅದ್ರ ಬಗ್ಗೆ ಯಾರು ಚಡಪಡಿಸ್ಬೇಕಾದ ಅಗತ್ಯ ಏನಿಲ್ಲ. ಆ ಕಾಲದ ಅವಧಿಯನ್ನು ಮೀರಿ ಅವ್ರಿಗೆ ಬರುವುದು ಸಾಧ್ಯ ಇದೆ. ಕಲಿಕಾಲದ ಶಕ್ತಿಯನ್ನು ಮೀರಿ ನಮ್ಮನ್ನು ಅನುಗ್ರಹಿಸುವುದು ಅವ್ರಿಗೆ ಸಾಧ್ಯ ಇದೆ. ಅದನ್ನ ನಾವು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ವಸ್ತುತಃ ಕಲಿಕಾಲ ಅಂತ ಅನ್ನೋದು ಬಹಳ ಕೆಟ್ಟದು ಅನ್ನೋದು ಹೌದು. ಹಾಗಾದ್ರೂ ಕಲಿಂ ಸ್ವಭಾವಯಂತ್ಯಾರ್ಯಾಹ, ಕಲಿಯುಗದಲ್ಲಿ ಸ್ವಲ್ಪ ನಾಮಸ್ಮರಣೆಗೂ ಫಲ ಬಹಳ ಅಂತ. ಯಾಕೆಂದ್ರೆ ಸ್ವಲ್ಪ ನಾಮಸ್ಮರಣೆ ಮಾಡ್ಬೇಕು ಅನ್ನೋ ಬುದ್ಧಿ ಬರೋದೇ ಇವ್ರಿಗೆ ಕಷ್ಟ.
ಆದ್ರಿಂದ ಇವ್ರಿಗೆ ಫಲ ಹೆಚ್ಚು ಕೊಡೋಣ ಅಂತ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಆದರೆ ಅಷ್ಟೇ ಇವ್ರಿಗೆ ಬುದ್ಧಿ ಬರಲ್ಲ. ಸ್ವಲ್ಪವೇ ಮಾಡಿದ್ರೂ ಬಹಳ ಫಲ ಇದೆ ಅಂತ ಅನ್ನೋದು ಇವ್ರಿಗೆ ತಿಳಿಯೋದು ಇಲ್ಲ, ಅದರಂತೆ ನಡ್ಕೊಳ್ಬೇಕು ಅಂತ ಅನ್ಸೋದಿಲ್ಲ. ಅದು ಕಾಲದ ದೌರ್ಭಾಗ್ಯ. ಅದಕ್ಕಾಗಿ ಈ ಜಯಂತಿಗಳನ್ನ ಆರಾಧನೆಗಳನ್ನು ಮಾಡುವುದು, ನಡುವೆ ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು ಅದನ್ನು ಆಚರಣೆ ಮಾಡುವುದು, ಇದೆಲ್ಲ ಏನಿದೆ ಅವರು ನಮ್ಮಲ್ಲಿ ಬರಬೇಕು, ನಮ್ಮ ಮನಸ್ಸಿನಲ್ಲಿ ಅವ್ರು ಬರಬೇಕು. ಮುಖ್ಯವಾಗಿ ಅವರು ತಮ್ಮ ಜೀವಮಾನದಲ್ಲಿ ಏನು ಬೋಧನೆಗಳನ್ನು ಮಾಡಿದರು ಅದರ ಶ್ರವಣ ನಡಿಬೇಕು, ಅವ್ರ ಕುರಿತಾಗಿ ಶ್ರವಣ ನಡಿಬೇಕು. ಪಂಚಾಮೃತ ಅಭಿಷೇಕ, ಪಲ್ಲಕ್ಕಿ, ಉಳಿದ ಉತ್ಸವಗಳು, ಭೋಜನ ಅವೆಲ್ಲ ನಡೀತಿರ್ತವೆ, ಅದನ್ನೂ ನಡಿಬೇಕು. ಜಾತಿ ಭೇದ ಇಲ್ಲದೆ, ವರ್ಗ ಭೇದ ಇಲ್ಲದೇನೆ, ಲಿಂಗ ಭೇದ ಇಲ್ಲದೆ ಅನ್ನದಾನ ನಡಿಬೇಕು. ಅದು ಬಹಳ ದೊಡ್ಡದೇ, ಭಗವಂತನ ಆರಾಧನೆ ಅದು. ಅದರ ಜೊತೆಗೆ ಅವರು ತಮ್ಮ ಜೀವಮಾನದಲ್ಲಿ ಗ್ರಂಥಗಳ ಮೂಲಕ ಏನು ಬೋಧನೆ ಮಾಡಿದರು, ಏನು ನಡೆದು ತೋರಿಸಿದ್ರು, ಬಹಳ ತೀಕ್ಷ್ಣವಾದ, ಬಹಳ ಆಳವಾದ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಉಪನಿಷತ್ತು ಓದ್ಲಿಕ್ಕೂ ಅವ್ರ ವ್ಯಾಖ್ಯಾನ ಬೇಕು, ಭಗವದ್ಗೀತಾ ಓದ್ಲಿಕ್ಕೂ ಅವ್ರ ವ್ಯಾಖ್ಯಾನ ಬೇಕು. ಏನು ಗ್ರಂಥ ತೆಗೆದು ನೋಡಿದ್ರು ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ನೋಡೋಣ ಮೊದಲು ಅಂತ ನೋಡ್ಬೇಕಾಗ್ತದೆ. ಬಹಳ ಆಳವಾದ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಅದು ಬೇಕಾಗಿಲ್ಲ, ಸರಳವಾದ ವಿಚಾರಗಳನ್ನು ಹೇಳಿದ್ದಾರೆ. ರಾಮನ ಕಥೆ ಹೇಳಿದ್ದಾರೆ, ಕೃಷ್ಣನ ಕಥೆ ಹೇಳಿದ್ದಾರೆ, ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಆ ಥರದ್ದು ಸಮಾಜದ ಪ್ರತಿಯೊಂದು ವರ್ಗ, ಪ್ರತಿಯೊಂದು ಪಂಥ, ಅದಕ್ಕೆ ಬೇಕಾದ ವಿಚಾರಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಆಳವಾದ ತತ್ವ ವಿಚಾರಗಳು ಆ ಕಡೆ ಇರಲಿ, ಸರಳವಾದ ವಿಚಾರಗಳನ್ನು ಜನಸಾಮಾನ್ಯರಿಗೂ ಕೂಡ ಮುಟ್ಟಿಸುವಂಥ, ಅದನ್ನ ಹೇಳುವಂಥ, ಕೇಳುವಂಥ ಒಂದು ಅವಕಾಶ ನಾವು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಉಳಿದೆಲ್ಲ ಕ್ರಿಯೆಗಳಿಗಿಂತ ಅದು ದೊಡ್ಡದು. ಹಾಗೆ ಜಯಂತಿಗಳನ್ನು, ಆರಾಧನೆಗಳನ್ನು, ಅವರ ಪಟ್ಟಾಭಿಷೇಕದ ದಿನಗಳನ್ನು ನಾವು ಈ ರೀತಿಯಾಗಿ ಸಾರ್ಥಕವಾಗಿ ಆಚರಣೆ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಮೊದಲು ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ ಕೆಲವು ಭಾಗಗಳನ್ನು ಕೂಡ ನೋಡಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಕುರಿತು ಕೂಡ ನೋಡಿದ್ದೇವೆ. ಇವತ್ತು ನಾವು ಮಾಡಿದ ಈ ಶ್ರವಣ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆದಂಥ, ಮತ್ತೆ ಇಲ್ಲಿ ಮನಸ್ಸಿನ ದೇವತೆಯಾದ ಪಾರ್ವತೀಪತಿ ಇದ್ದಾನೆ, ವಿಘ್ನ ನಿವಾರಕನಾದಂಥ ಗಣೇಶ ಇದ್ದಾನೆ, ಅವರ ಅಂತರ್ಯಾಮಿ ಆದಂಥ, ಇಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀ ವೆಂಕಟೇಶ ರೂಪನಾದ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.